ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮೇ 8ನೇ ತಾರೀಕು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕದಲ್ಲಿರುವಂತಹ CNN ಆಂಕರ್ಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ರು. ಈ ಇಂಟರ್ವ್ಯೂನಲ್ಲಿ ಈತ ಪಾಕಿಸ್ತಾನದ ಆರ್ಮಿಯನ್ನ ಕೊಂಡಾಡ್ತಾನೆ. ಜೊತೆಗೆ ಹೇಳ್ತಾನೆ, ನಾವು ಭಾರತದ ಸಾಕಷ್ಟು ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದೀವಿ ಅಂತ. ಮೇ 6 ಮತ್ತು 7ನೇ ತಾರೀಕು ಭಾರತ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕಿಸ್ತಾನದ 9ಕ್ಕೂ ಹೆಚ್ಚು ಉಗ್ರರ ಅಡ್ಡೆಯ ಮೇಲೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನ ಮುಗಿಸಿದ್ರು. ಅದೇ ಟೈಮ್ನಲ್ಲಿ ಈ ಖ್ವಾಜಾ ಆಸಿಫ್ ಭಾರತದ ಹಲವು ಫೈಟರ್ ಜೆಟ್ಗಳನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳಿದ್ದ. ಆಗ ಆಂಕರ್ ಕೇಳಿದ್ರು, ಇದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ. ಆಗ ಖ್ವಾಜಾ ಆಸಿಫ್ ಏನ್ ಉತ್ತರ ಕೊಟ್ಟಿದ್ರು ಗೊತ್ತಾ? ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂತ. ಖ್ವಾಜಾ ಆಸಿಫ್ ಹೇಳ್ತಾನೆ, ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅಂತ. ಪಾಕಿಸ್ತಾನ ನಮ್ಮ ಹಲವು ಜೆಟ್ಟುಗಳನ್ನ ಹೊಡೆದು ಹಾಕಿದೆ ಜಮ್ಮು ಕಾಶ್ಮೀರದಲ್ಲಿ. ಇದನ್ನ ಭಾರತದಲ್ಲೇ ಹೇಳ್ತಾ ಇದ್ದಾರೆ, ಅವುಗಳ ಅವಶೇಷ ಕೂಡ ಅಲ್ಲೇ ಇದೆ ಅನ್ನೋದಾಗಿ ಹೇಳಿದ್ದ. ಆಗ CNN ಆಂಕರ್ ಅದನ್ನ ಖಂಡಿಸಿ ಹೇಳ್ತಾರೆ, ನಾವು ನಿಮ್ಮನ್ನ ಕರೆಸಿರೋದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತದನ್ನ ಚರ್ಚೆ ಮಾಡೋಕೆ ಅಲ್ಲ ಅಂತ. ಇದ್ರ ಜೊತೆಗೆ ಭಾರತೀಯ ಮುಖ್ಯಸ್ಥರ ಹೇಳಿಕೆಯೂ ಬಂದಿತ್ತು. ಒಂದೇ ಲೈನಲ್ಲಿ ಉತ್ತರ ಕೊಟ್ಟಿದ್ರು, ನಮ್ದು ಯಾವ ರಫೇಲ್ ಕೂಡ ಹಾನಿಯಾಗಿಲ್ಲ ಅಂತ. ಆದ್ರೆ ರಾಹುಲ್ ಗಾಂಧಿ ಭಾರತದ ಮೇಲೆಯೇ ಪ್ರಶ್ನೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಸೇನೆಯ ಮೇಲೆಯೇ ಅನುಮಾನ ಪಡ್ತಾನೇ ಬಂದ್ರು. ನರೇಂದರ್ ಸರೆಂಡರ್ ಅನ್ನೋ ನರೇಟಿವ್ ಮಾಡೋಕ್ ಹೊರಟ್ರು. ಈ ವಿಷಯ ಯಾಕೆ ನೆನಪು ಮಾಡಿದೆ ಅಂದ್ರೆ, ಇದರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಸೆಪ್ಟೆಂಬರ್ 17ನೇ ತಾರೀಕು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಒಂದು ರಿಸರ್ಚ್ ಪ್ರೋಗ್ರಾಮ್ ಆಗಿತ್ತದು. ಅದಕ್ಕೆ ಪಾಕಿಸ್ತಾನ ಸೇನೆಯ ಮಾಜಿ ಅಧಿಕಾರಿಗಳು ಕೂಡ ಬಂದಿದ್ರು. ಅವರು ಒಂದು ಮಾತು ಹೇಳ್ತಾರೆ, ಆಪರೇಷನ್ ಸಿಂಧೂರ ಸಮಯದಲ್ಲಿ ನಾವು ಭಾರತದ 7 ಜೆಟ್ಟುಗಳನ್ನು ಹೊಡೆದು ಹಾಕಿದ್ದೇವೆ ಅಂತ. ಎಂಥ ಅವಸ್ಥೆ ನೋಡಿ. ಇದೇ ಪಾಕಿಸ್ತಾನ ಮೇ 10 ಸಂಜೆ ಭಾರತದ DGMOಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ತಾರೆ, ಸಾಕು, ಯುದ್ಧ ನಿಲ್ಲಿಸಿ, ನಿಮ್ಮ ಬ್ರಹ್ಮೋಸ್ ಪ್ರಹಾರ ನಿಲ್ಲಿಸಿ ಅಂತ. ಇಸ್ಲಾಮಾಬಾದ್ನಿಂದ ಕರಾಚಿವರೆಗೂ ಬ್ರಹ್ಮೋಸ್ ಶಬ್ದ ಕೇಳಿ ಇಡೀ ಪಾಕಿಸ್ತಾನ ನಡುಗಿ ಹೋಗಿತ್ತು. ಇದು 10ರ ಕತೆ. ಆದ್ರೆ ಈಗ ಅಂದ್ರೆ ಸೆಪ್ಟೆಂಬರ್ 17ಕ್ಕೆ ಪಾಕಿಸ್ತಾನದ ಆರ್ಮಿ ಆಫೀಸರ್ ಹೇಳ್ತಾರೆ, ನಾವು ಭಾರತದ 7 ಫೈಟರ್ ಜೆಟ್ಟುಗಳನ್ನು ಹೊಡೆದು ಹಾಕಿದೀವಿ. ಅದರಲ್ಲಿ 4 ರಫೇಲ್, 1 ಮೀರಾಜ್, 1 ಮಿಗ್, 1 ಸುಖೋಯ್ ಕೂಡ ಇತ್ತಂತೆ. ಲಿಟ್ರಲಿ ಈ ಫೈಟರ್ ಜೆಟ್ನಲ್ಲಿ ಟೇಲ್ ನಂಬರ್ ಇರುತ್ತೆ, ಅದನ್ನು ಕೂಡ ಹೇಳಿದ್ದಾರೆ. ನನಗೆ ಇದನ್ನು ನೋಡಿದಾಗ ಮೊನ್ನೆ ಮೀಮ್ಸ್ ನೋಡಿದ್ದು ನೆನಪಾಯ್ತು. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದವರು ಸೋತಾಗ ಪಾಕ್ ಪ್ರಧಾನಿ ನಾಚಿಕೆ ಆಗಲ್ವಾ ಸೋತಿದ್ದಕ್ಕೆ ಅಂತ ಕೇಳ್ತಾನಂತೆ. ಅದಕ್ಕೆ ಪಾಕ್ ಕ್ಯಾಪ್ಟನ್ ಹೇಳ್ತಾನೆ, ನೀವು ಯುದ್ಧ ಮಾಡಬೇಕಾದ್ರೆ ಲೈವ್ ಇರಲಿಲ್ಲ, ಆದರೆ ನಮ್ಮ ಮ್ಯಾಚ್ ಲೈವ್ ಇರುತ್ತೆ ಅಂತ. ಹಾಗೆ ಪಾಕಿಸ್ತಾನ ವಧೆ ತಿಂದುಕೊಂಡು ಹೋದ್ರೂ ಕೂಡ ನಾವೇ ಅವರಿಗೆ ಹೊಡೆದಿದ್ವು ಅನ್ನೋ ಸುಳ್ಳು ಹೇಳೋರು ಇವರು. ಈಗ ಅವರದ್ದೇ ಪಕ್ಷದ ನಾಯಕ ಹಾಗೂ AICC ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಮಾಧ್ಯಮದ ಮುಂದೆ ಬಂದು ಪಾಕಿಸ್ತಾನ ರಫೇಲ್ ಬಗ್ಗೆ ಮಾತಾಡಿದ್ದಕ್ಕೆ ಮಾಡಿದಂಥ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಪಾಕಿಸ್ತಾನ ರಫೇಲ್ ಜೆಟ್ಗಳ ಟೇಲ್ ನಂಬರ್ಗಳನ್ನು ಕೊಟ್ಟು ನಾವು ಭಾರತದ ಫೈಟರ್ ಜೆಟ್ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಭಾರತೀಯ ವಾಯುಪಡೆ ಭಾರತದ ಎಲ್ಲಾ ರಫೇಲ್ಗಳನ್ನು ಪ್ರದರ್ಶನ ಮಾಡಬೇಕು. ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಸಾಕ್ಷ್ಯಗಳನ್ನು ಕೊಟ್ಟು ಉತ್ತರ ಕೊಡಬೇಕು ಅಂತ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋದು ಇದಕ್ಕೆ ನೋಡಿ. ಕಾಂಗ್ರೆಸ್ ವಕ್ತಾರರು ಇಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸಿದ್ದು ಗೊತ್ತಾಗದ ಹಾಗೆ ಚಾಣಾಕ್ಷತನದಿಂದ ಉತ್ತರ ಕೊಡ್ತಾರೆ. ಭಾರತಕ್ಕೆ ಸಪೋರ್ಟ್ ಮಾಡಿದ ಹಾಗೆ ಮಾತಾಡಿ ಭಾರತೀಯ ಸೇನೆಯಿಂದ ಸಾಕ್ಷಿಗಳನ್ನ ಕೇಳ್ತಾ ಇದ್ದಾರೆ. ಇದೇನು ಹೊಸ್ತಲ್ಲ ಬಿಡಿ. ಕಾಂಗ್ರೆಸ್ ಸಾಕ್ಷಿ ಕೇಳುವ ಅಭ್ಯಾಸ ತುಂಬಾ ಹಳೆಯದು. ಬಾಲಾಕೋಟ್ ಪ್ರಕರಣದಲ್ಲಿ ಸಾಕ್ಷಿ ಕೇಳಿತು, 2019ರಲ್ಲಿ ಕೇಳಿತು, ಪುಲ್ವಾಮಾ ಅಟ್ಯಾಕ್ನಲ್ಲೂ ಸಾಕ್ಷಿ ಕೇಳ್ತು. ಈಗ 2025ರಲ್ಲೂ ಆಪರೇಷನ್ ಸಿಂಧೂರ್ ಹಾಗೂ ರಫೇಲ್ ಬಗ್ಗೆ ಸಾಕ್ಷಿ ಕೇಳ್ತಾ ಇದೆ.
ಭಾರತೀಯ ಸೇನೆಯ ದಾಳಿಗೆ ಪಾಕಿಸ್ತಾನ ಸೇನೆ ಹೇಗೆ ತತ್ತರಿಸಿತ್ತು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಅದೇ ರಫೇಲ್ ಇಟ್ಕೊಂಡು ಸಾಕ್ಷಿ ಕೇಳ್ತಾ ಇದೆ. ಅಂದ್ರೆ ನಮ್ಮ ಹತ್ರ ಯಾವ್ಯಾವ ಫೈಟರ್ ಜೆಟ್ ಇದೆ, ಯಾವ್ಯಾವ ಶಸ್ತ್ರಾಸ್ತ್ರಗಳು ಇದೆ ಅನ್ನೋದನ್ನ ನಾವು ಮೀಡಿಯಾ ಮುಂದೆ ತಂದಿಟ್ಟು ತೋರಿಸ್ಬೇಕಂತೆ. ನೋಡಿ, ಪವನ್ ಖೇರಾ ಪಾಕಿಸ್ತಾನ ಹೇಳಿದ್ದು ಸುಳ್ಳು ಅನ್ನೋದನ್ನ ಒಪ್ಕೊಳ್ಳಲ್ಲ. ಬದಲಿಗೆ ಭಾರತದ ಸೇನೆಯಿಂದ ಇಂಡೈರೆಕ್ಟ್ ಆಗಿ ಸಾಕ್ಷ್ಯಗಳನ್ನ ಕೇಳ್ತಾ ಇದ್ದಾರೆ. ಸೇನೆಯ ಮೇಲೆಯೇ ಅನುಮಾನ ಪಡ್ತಾ ಇದ್ದಾರೆ. ಅಷ್ಟಕ್ಕೂ ನಮಗೆ ಪಾಕಿಸ್ತಾನದ ಮುಂದೆ ಪ್ರೂವ್ ಮಾಡಿಕೊಳ್ಳಬೇಕಾದಂಥ ದರ್ದು ಏನಿದೆ ಹೇಳಿ? ಅದರಿಂದ ನಮಗೆ ಆಗ್ಬೇಕಾಗಿದ್ದು ಏನು? ಅವ್ರು ಹೇಳ್ತಾರೆ ಭಾರತದ S-400 ಅನ್ನು ಕೂಡ ನಾಶ ಮಾಡಿ ಹಾಕಿದೀವಿ ಅಂತ. ಆಗ ಮೋದಿಜಿ S-400 ಪಕ್ಕದಲ್ಲೇ ಫೋಟೋ ಹಾಗೂ ವಿಡಿಯೋ ಮಾಡಿಕೊಂಡು ಅಲ್ಲೇ ಭಾರತದ ವಿಜಯವನ್ನ ಸಂಭ್ರಮಿಸಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡ್ತಾರೆ. ಇನ್ನೇನ್ ಸಾಕ್ಷಿ ಕೊಡಬೇಕು ಪವನ್ ಖೇರಾ ಅವರೇ? ಅವತ್ತು ಮೋದಿಜಿ S-400 ಜೊತೆ ನಿಂತು ಫೋಟೋ ತೆಗೆಸ್ಕೊಂಡಾಗ AIMIM ನ ಚೀಫ್ ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡ್ತಾರೆ, ಈ ರೀತಿಯ ಧೈರ್ಯವನ್ನ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಮಾಡೋಕೆ ಸಾಧ್ಯನಾ ಅಂತ. ಪವನ್ ಖೇರಾ ಆಗ್ಲೂ ಏನೂ ಮಾತಾಡಲಿಲ್ಲ. ನೀವೇ ಹೇಳಿ, ಪಾಕಿಸ್ತಾನಕ್ಕೆ ನಾವು ಸಾಕ್ಷ್ಯವನ್ನ ಯಾಕೆ ಕೊಡಬೇಕು? ಭಾರತೀಯ ಸೇನೆ ಹಾಗೂ ಸರ್ಕಾರ ಇರೋದು ಭಾರತೀಯರಿಗಾಗಿ ಅಲ್ವಾ? ನಾವು ನಂಬಿದ್ರೆ ಸಾಕು. ಕಾಂಗ್ರೆಸ್ ಕಥೆನೇ ಬಿಡಿ, ಅವರು ಇದುವರೆಗೂ ಭಾರತೀಯ ಸೇನೆಯನ್ನ ನಂಬಿದ್ದೇ ಇಲ್ಲ. ಪಾಕಿಸ್ತಾನವನ್ನ ಮನೆ ಅನ್ನೋರು ಇವರನ್ನ ಹೇಗೆ ನಂಬಿಸೋಕೆ ಸಾಧ್ಯ ಹೇಳಿ? ಪವನ್ ಖೇರಾ ಈ ಹೇಳಿಕೆ ಹಾಗೆ ಕಾಂಗ್ರೆಸ್ನ ಓವರ್ಸೀಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ಹೇಳಿಕೆ ನಂತರ ರಾಹುಲ್ ಗಾಂಧಿ ಒಂದು ಸ್ಪಷ್ಟನೆ ಕೊಡಬೇಕು. ಕಾಂಗ್ರೆಸ್ ಭಾರತಕ್ಕಿಂತ ಹೆಚ್ಚು ಪಾಕಿಸ್ತಾನ ಸೇನೆಯನ್ನ ನಂಬುತ್ತಾ ಅಂತ. ಭಾರತೀಯ ಸೇನೆ ಸ್ವತಃ ಬಂದು ಹೇಳಿದ್ರು ಇವರಿಗೆ ನಂಬಿಕೆ ಬರಲ್ಲ. ಅದೇ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿದ್ರೆ ಅನುಮಾನ ಬರುತ್ತೆ. ಆ ರಕ್ಷಣಾ ಸಚಿವನೇ ಸ್ವತಃ ಹೇಳಿದ್ದಾನೆ, ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನ ನಾವು ಹೇಳ್ತಾ ಇರೋದು ಅಂತ. ಅಂದ್ರೆ ಇದನ್ನ ಹಬ್ಬಿಸ್ತಾ ಇರೋದು ಭಾರತದಲ್ಲಿರುವಂತಹ ಭಾರತ ವಿರೋಧಿಗಳು. ಪಾಕಿಸ್ತಾನದಲ್ಲಿದ್ದವರು ಇದರಲ್ಲಿ ಶಾಮೀಲು ಆಗಿದ್ದಾರೆ. ಇವರ ರಾಜಕೀಯ ಲಾಭಕ್ಕಾಗಿ ದೇಶವನ್ನೇ ಕೀಳಾಗಿ ತೋರ್ಸೋಕೆ ನೋಡ್ತಾರೆ. ಅಂದ್ರೆ ಎಂಥ ನೀಚರು ನೋಡಿ. ಇವರ ಕೈಗೆ ಏನಾದ್ರೂ ದೇಶ ಸಿಕ್ಕಿದ್ರೆ ಪಾಕಿಸ್ತಾನಕ್ಕೆ ಮಾರಿದ್ರೂ ಮಾರಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.